ಹಾಂ ಕೈ ತೆಗೋಣ ಕೈ ತೆಗೋಣ ಅವ್ರಿಗೆ ಅಡ್ಡಾಗದ್ ಬೇಡ. ಅವರಿಂದ ವೈರ್ ಭಾಳ ಐತಿ. ಹಾಂ ಐತೆ ತೊಗೊಳ್ರಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಮೈಲಾರಪ್ಪನವರಿದ್ದಾರೆ ಹಾಗೂ ಅವರ ತಂಡದೊಂದಿಗೆ ಅವರು ಏನು ಹೇಳ್ತಾರೆ, BJP ಪಕ್ಷ ಬರುತ್ತಾ, ಕಾಂಗ್ರೆಸ್ ಪಕ್ಷ ಬರುತ್ತಾ, ಇವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದರದ್ದೆಲ್ಲ ಸಂಪೂರ್ಣ ವಿವರವನ್ನು ಇಲ್ಲಿರ್ತಕ್ಕಂಥ ಯುವಕರ ಹತ್ರ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮಸ್ಕಾರ. ನಾವೇನು ಇವಾಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದವರಷ್ಟು ಈಗ ಅಟ್ ಪ್ರೆಸೆಂಟ್ ನೀವೆಲ್ಲರೂ ಯಾವ ವಿಚಾರಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ? ಮೊದಲನೇದಾಗಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಭಾಸ್ಕರ್ ಸೀನಪ್ಪನವ್ರು. ಯಾಕೆ ಮಾಡ್ತೀರಾ? ಭಾಸ್ಕರ್ ಸೀನಪ್ಪನವ್ರಿಗೆ ಯಾಕೆ ಮಾಡ್ತೀವಿ ಅಂತಂದ್ರೆ, ಅವರು ಬಡ ಕುಟುಂಬದಾಗ ಬಂದಂಥ ಒಂದು ಅಭ್ಯರ್ಥಿ ಹಾಗೂ ಅವರು ಒಬ್ಬ ಅಮಲಿ ಮಾಡೋಂಥ ಒಬ್ಬ ಅವರ ಮಗ ಭಾಸ್ಕರಪ್ಪರ ಅಮಲಿ ಮಾಡ್ತಾ ಇದ್ರು. ಭಾಸ್ಕರಪ್ಪರವರು ಅಮಲಿ ಮಾಡ್ತಾ ಇದ್ರು ಅವ್ರ ಮಗ. ಹಂಗಾಗಿ ಏನಂದ್ರೆ ಈಗ ನಾವೀಗ ನಮ್ಮದು ಕಾಂಗ್ರೆಸ್ಸೇ, ನಾವು ವಯಸ್ಸು ಬಂದ್ಕಿಲ್ಲಿಗೂ ನಮಗೆ ಬುದ್ಧಿ ಬಂದ್ಕಿಲ್ಲ ನಾವು ಕಾಂಗ್ರೆಸ್ಗೆ ಓಟ್ ಹಾಕಂತ ಬಂದಿರೋದು. ಕಾಂಗ್ರೆಸ್ಗೆ ಓಟ್ ಹಾಕಂತ ಬಂದಿದ್ದು ನಾವು ಈಗ ಯಾಕೆ ಚೇಂಜ್ ಆಗ್ತಿದ್ದೀವಿ, ಯಾಕೆ ನಾವು ಈ ಭಾಸ್ಕರಪ್ಪರವ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂದರೆ, ನಮ್ಮಲ್ಲಿ ಬದಲಾವಣೆ ಯಾವುದೂ ಕಂಡಿಲ್ಲ. ಯಾಕೆ ಕಂಡಿಲ್ಲಪ್ಪ ಅಂದರೆ, ಈಗ ಸಾಹುಕಾರ ಬಗ್ಗೆ ನಾವು ಮಾತಾಡೋದು ಇಷ್ಟ ಇಲ್ಲ. ಸಾಹುಕಾರ ಒಳ್ಳೆಯರೇ ಬಲ್ಲನವರು. ಈ ಮುಖಂಡರು ಇದಾರಲ್ಲ, ಮುಖಂಡರು ಮುಖಾಂತರದಿಂದ ನಮ್ಮ ಸಾಹುಕಾರ ಮುಖ ನಾವು ನೋಡೋಕ್ಕೆ ಆಗಲ್ಲ. ಸಾಹುಕಾರರು ಎಲೆಕ್ಷನ್ಗೆ ಬರ್ತಾರೆ, ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತೀವಿ. ಸಾಹುಕಾರಿಗೆಲ್ಲ ನಾವು ಎಲ್ಲರನ್ನ ಕರ್ಕೊಂಡು ಹೋಗಿ ಓಟ್ ಹಾಕ್ಸೋದ್ರಿಂದ ಹಿಡಿದು ಒಂದು ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡೋದ್ರಿಂದ ಹಿಡಿದು ಎಲ್ಲದೂ ಮಾಡಿರ್ತೀವಿ. ಅಲ್ಲಿ ಕಾಣೋದು ಮುಖಂಡರು ಕಾಣ್ತಾರೆ, ಯುವಕರು ಕಾಣೋಂಗಿಲ್ಲ. ಒಂದು ಸಣ್ಣ ಕೆಲಸಕ್ಕೆ ಸಾಹುಕಾರ ಮನೆ ಹತ್ರ ಹೋದ್ರೆ ನೀನು ಯಾರು ಅಂತ ಕೇಳ್ತಾರೆ. ನಮಗೆಲ್ಲೈತಿ ನಯ ಅಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರು ನಿಮ್ಮ ಮುಖಗಳು ನೋಡ್ತಾರೆ, ಅದಾದ್ಮೇಲೆ ನೀವು ಹೋದ್ರೆ ನೀವೇ ಯಾರು ಅಂತ ಕೇಳ್ತಾರೆ. ಮುಖಂಡ್ರಿಗೆ ಕೇಳಿದ್ರೆ ಮುಖಂಡರು ನಮ್ಮನ್ನು ಏನೋ ಸುಳ್ಳು ಹೇಳ್ಕೊಂಡು ಅಲ್ಲಿಗೆ ನಮ್ಮ ಸಾಗಕ್ಕೆ ಬಿಡಲ್ಲ. ನಮಗೆ ಯಾಕೆ ಬೇಕು ನಿಮಗೆ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳು ಸರಿ ಇದ್ದಾರೆ, ಅಭ್ಯರ್ಥಿಗಳಿಂದ ಇರ್ತಕ್ಕಂಥ ಹಿಂಬಾಲಕರು ಸರಿ ಇಲ್ಲ, ಮುಖಂಡರು ಸರಿ ಇಲ್ಲ. ಮುಖಂಡರು ನಮ್ಮನ್ನು ಯಾರನ್ನ ಹೋಗಕ್ಕೆ ಬಿಡ್ತಲ್ಲ, ಸಾಹುಕಾರನ ಮೀಟ್ ಮಾಡಕ್ಕೆ ಬಿಡ್ತಲ್ಲ. ಅದಕ್ಕೆ ಸಾಹುಕಾರ ನಾವು ಯಾರನ್ನ ಗೊತ್ತಾಗ್ತಲ್ಲ. ಅದಕ್ಕೆ ನಮಗೀಗ ಯಾರು ಸ್ಪಂದಿಸ್ತಾರೆ, ನಮ್ಮನ್ನು ಯಾರು ಪ್ರೀತಿಸ್ತಾರೆ, ನಮ್ಮನ್ನು ಯಾರು ಗೌರವಿಸ್ತಾರೆ, ಅವ್ರು ನಾವು ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಈ ವಿಚಾರ ದಾಸಕರಿಯಪ್ಪ ಶ್ರೀನಿವಾಸ್ ಅವರಿಗೂ ಸಹ ಗೊತ್ತಿದೆಯಾ? ಅಥವಾ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಪ್ರಥಮ ಬಾರಿಗೆ ಎಲೆಕ್ಷನ್ಗೆ ಬಂದಿರತಕ್ಕಂಥವ್ರು. ಈ ಹಿಂದೆ ಸುಮಾರು 15 ವರ್ಷದಿಂದ BJP ಪಕ್ಷದಲ್ಲಿ ಹೋರಾಟ ಮಾಡ್ಕೊಂತಲೂ ಬಂದಿದ್ದಾರೆ. ಆ ವಿಚಾರವಾಗಿ ನಿಮ್ಮ ಏರಿಯಾಕ್ಕೆ ಏನಾದರೂ ಅವ್ರು ಬಂದಿದ್ರಾ? ನನ್ನ ಪಾಪ ಅವ್ರು ಬಂದಿಲ್ಲ. ಆದರೆ ಅವರಲ್ಲಿ ಯಾರೇ ಹೋದ್ರೂ ಇನ್ನು ಅಧಿಕಾರನ ಬಂದಿಲ್ಲ. ಅವ್ರಿಗಿನ್ನ ಅಧಿಕಾರ ಇಲ್ಲದೆ ಇದ್ರೂ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಒಬ್ಬ ಯಾರು ಹೋಗಿ ಏನೋ ಸಹಾಯ ಕೇಳಿದ್ರೆ ಅವ್ರಿಗೆಲ್ಲ ಅನ್ನಲ್ಲ, ಅಲ್ಲೇ ಸ್ಪಾಟಲ್ಲೇ ಒಂದು ಸಹಾಯ ಬಗೆಹರಿಸ್ತಾರೆ. ಒಂದೆಲ್ಲ ಸಮಸ್ಯೆ ಆಗಿರ್ಬೋದು, ಏನಾಗಿರ್ಬೋದು, ಕಾನೂನು ಮುಖಾಂತರ ಆಗಿರ್ಬೋದು, ಅದೆಲ್ಲ ಬಗೆಹರಿಸ್ತಾರೆ. ಆದರೆ ಅವರಲ್ಲಿ ಒಂದು ಒಳ್ಳೆ ಮನೋಭಾವನೆ ಚೆನ್ನಾಗಿದೆ. ಅಂದರೆ ಯಾರೇ ಬಂದು ಸ್ಪಂದಿಸ್ತಾರೆ. ಬಡವದ್ದು ಅಂದರೆ ಅವರು ಅಂತಲ್ಲ, ಭಾಸ್ಕರ್ ಸೀನಪ್ಪರು ಅಂತ ಒಬ್ಬರೇ ಅಂತಲ್ಲ, ಈ BJP ಕಾರ್ಯಕರ್ತರುಗಳು ಅಂದರೆ ಮುಖಂಡರುಗಳು ಇದ್ದಾರೆ, ಕೆಲವು ಸಚಿವರು ಇದ್ದಾರೆ. ಅಂದರೆ ಅಜಯಣ್ಣ ಕುಮಾರ್ ಆಗಿರ್ಬೋದು, ಆಮೇಲೆ ಯಶವಂತರಾವ್ ಜಾಧವ್ ಆಗಿರ್ಬೋದು, ಆಮೇಲೆ ಪೈಲನ್ ಶಿವಣ್ಣ ಆಗಿರ್ಬೋದು. ಅಂದ್ರೆ BJP ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಸ್ಪಂದಿಸ್ತಾರೆ ನಿಮ್ಮ ಕಷ್ಟಗಳಿಗೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯುವಕರು ಯಾರು ಬರ್ತಾ ಇಲ್ಲ, ಮುಖಂಡರು ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ನಿಮಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಬದಲಾಗಬೇಕು? ಲೀಡರ್ಗಳು ಬದಲಾಗಬೇಕು ಸರ್, ಲೀಡರ್ಗಳು ಬದಲಾಗಬೇಕು. ಒಂದು ಯಾಕೆ ಬದಲಾಗಬೇಕು? ಎಷ್ಟು ವರ್ಷ ಅಂತ ನಾವು ಕಾಂಗ್ರೆಸ್ಗೆ ಕೊಡ್ಕೊಂತ ಹೋಗ್ತಾ ಇರ್ಬೇಕು, ಕಾಂಗ್ರೆಸ್ನಾಗ ಗೆಲ್ಸ್ಕೊಂತ ಹೋಗ್ತಾ ಇರ್ಬೇಕು. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಸೋದು ತಪ್ಪು ಅಥವಾ ಅಲ್ಲಿ ಕೆಲಸ ಆಗಿಲ್ಲ ಅಂತಂದು ಕಾಂಗ್ರೆಸ್ ಸೋಲಿಸ್ತಾ ಇದ್ದೀರೋ? ಕೆಲಸ ಒಂದಾಗಿಲ್ಲ, ಬೇರೆ ಬೇರೆ ಇರಬೇಕು. ಬೇರೆ ಬೇರೆ ವ್ಯಕ್ತಿಗಳು ಬರ್ಬೇಕು, ಒಳ್ಳೆ ಇಂಥವ್ರು ಬರ್ಬೇಕು, ಜನಸೇವಕರು ಬರ್ಬೇಕು. ಯಾರು ಇದ್ದಂಥವ್ರು ಅವ್ರದೇ ನಡ್ಕೊಂತ ಹೋಗ್ಬೇಕಾ? ಈಗ ನಾವೀಗ ನಿಮ್ಮ ಮನೆ ಹತ್ರ ಬರ್ತೀವಿ, ಏನಪ್ಪ ಯಾಕಪ್ಪ ಬರ್ರಿ ಕೂತಾಳ್ರಿ, ಆ ಥರ ಒಂದು ಮಾನವೀಯತೆ ಇರಬೇಡ, ಸೌಜನ್ಯ. ಕಾಂಗ್ರೆಸ್ ಅಭ್ಯರ್ಥಿ ಹತ್ರ ಹೋದ್ರೆ ಯಾವುದೇ ರೀತಿ ನಿಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ಸಾವುಕಾರ ಬಗ್ಗೆ ಏನಿಲ್ಲ, ಅಲ್ಲಿ ಇರ್ತಾರಲ್ಲ ಸುತ್ತಮುತ್ತ, ಅವರು ಸಾವುಕಾರ ಮಕ ನೋಡಕ್ ಬಿಡಲ್ಲ ನಮ್ಮನ್ನ. ಹಂಗಾಗಿ ಇವ್ರು ದಾಸಕರ ಐತಲ್ಲ, ಬಡತನದಿಂದ ಬೆಳ್ಕೊಂತ ಬಂದಿರೋರು ಅವರು. ಅವರಿಗೆ ಬಡವ್ರ ಬಗ್ಗೆ ಕಷ್ಟಗಳು ಅವರು ನೆಕ್ಸ್ಟ್ ಗೆದ್ಮೇಲೆ ಗೆಲ್ತಾರೆ, ಅದಕ್ಕೆ ಏನಿಲ್ಲ. ಗೆದ್ಮೇಲೆ ನಮಗೆ ನಾವು ಅವರು ಬಡವರಲ್ಲ, ನಮಗೆ ಒಂದು ಕೆಲಸಗಳು ಏನು ಬದಲಾವಣೆ ಬಯಸ್ತಾ ಇದೀವಿ ನಾವು ಅಷ್ಟೇ. ಈಗ ಯೂತ್ ಅಂದ್ರೆ ಯೂತ್ ಮೊನ್ನೆ ಪ್ರಭಾ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು, ಯೂತ್ ಹುಡುಗರು ಬರಬೇಕು, ಯುವಕರು ಬರಬೇಕು ಅಂತ ಹೇಳ್ತಾರೆ. ಈಗಾಗಲೇ ಮೈಲಾರಪ್ಪನವ್ರು ಹೇಳಿದ್ರು ಯುವಕರಿಗೆ ಅಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಸಮರ್ಥ ಅವ್ರು ನಿಂತ್ಕೊಂಡಿದ್ದಾರೆ, ಅವ್ರ ಪರವಾಗಿ ನೀವೇನು ಹೇಳ್ತೀರಾ? ಸರ್, ಸಮರ್ಥ ಅವರು ಇನ್ನು ಸಣ್ಣ ವಯಸ್ಸಿದೆ, ಆದರೂ ಕೂಡ ಇನ್ನು ರಾಜಕೀಯ ಒಂದು ಮೈಂಡ್ ಇಲ್ಲ. ಆದರೂ ಅವರ ಅಪ್ಪಾಜಿಯವರಾಗಲಿ ಆಮೇಲೆ ಮಲ್ಲಣ್ಣವರಾಗಲಿ ಒಳ್ಳೆ
ಮಂತ್ಯಂದಾಗ ಇರ್ತಕ್ಕಂಥವ್ರು, ಆಮೇಲೆ ಭಾಳ ವರ್ಷ ರಾಜಕೀಯವಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ಅವರು ನಡೆಸೋಂಥ ಎಬಿಲಿಟಿ ಇದೆ. ಬಟ್ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪರು ಏನು ನಿಂತಿದ್ದಾರಲ್ಲ, ಅವರು ಒಳ್ಳೆ ವ್ಯಕ್ತಿ ಸರ್. ಆಲ್ರೆಡಿ ಅವರು 15-20 ವರ್ಷದಿಂದ BJPಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರು ಅಧಿಕಾರದಲ್ಲಿ ಇಲ್ಲದ್ರೂ ಕೂಡ ಸಮಾಜದ ಜನತೆಗೆ ಒಳಿತನ್ನು ಬಯಸಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ನಾವು ಈ ಸರಿ ಬಹುಮತದಿಂದ ಗೆಲ್ಲಿಸಿ ನಾವು ದಾಸ್ ಕರಿಯಪ್ಪರನ್ನ ಮೇಲೆ ತಂದು ನಮ್ಮ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನೆಲ್ಲ ನಾವು ಸರಿಪಡಿಸ್ಕೊಂತ ಹೋಗ್ಬೇಕಂತ ಒಂದು ಮನೋಭಾವನೆ ಇದೆ. ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ ಸರ್, ಮಾಡಿದಾರ. ನಮಗೆ ಸ್ಯಾಟಿಸ್ಫೈಡ್ ಆಗ್ತಕ್ಕಂಥ ವರ್ಕ್ ಮಾಡಿಲ್ಲ. ಬಟ್ ಉತ್ತರದಲ್ಲಿ ಏನು ವರ್ಕ್ ಆಗಿದೆಯಲ್ಲ ಅದು ದಕ್ಷಿಣದಲ್ಲಿ ಆಗಿಲ್ಲ. ನಮಗೆ ಸರಿಯಾದ ಚರಂಡಿ ವ್ಯವಸ್ಥೆ ಆಗಬೇಕು, KIB ವ್ಯವಸ್ಥೆ ಆಗಬೇಕು, ಆಮೇಲೆ ಸರಿಯಾದ ಆಶ್ರಯ ಮನೆಗಳು ಕೊಟ್ಟರೆ ಕರೆಕ್ಟಾಗಿ ನೀರೇ ಬರ್ತಾ ಇಲ್ಲ ಒಂದೊಂದು ಕಡೆಯಲ್ಲಿ. ಬಟ್ ಎಲ್ಲ ಕಡೆಯಲ್ಲಿ ಅಂತ ಅಲ್ಲ, ಒಂದೊಂದು ಕಡೆಯಲ್ಲಿ ಪ್ರಾಬ್ಲಮ್ ಇದೆ. ಆಮೇಲೆ ಸರಿಯಾದ ಹಾಸ್ಪಿಟಲ್ಸ್ ಇಲ್ಲ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ನಮಗೆ ಅಲ್ಲಿ ದಕ್ಷಿಣ ಭಾಗದಲ್ಲಿ. ಆ ಒಂದು ಉದ್ದೇಶದಿಂದ ನಾವು ಈಗ ದಾಸ್ ಕರಿಯಪ್ಪರ ತಂದು ನಾವು BJPಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಒಳ್ಳೆ ಎಬಿಲಿಟಿ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವ್ರಿಗೆ ನಾವು ವೋಟ್ ಮಾಡಿ ಒಳ್ಳೆ ಬಹುಮತದಿಂದ ಆರಿಸ್ತಾಂಬರ್ತೇವೆ ಸರ್ ಈ ಸಲ. ಈಗ ನೀವು ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವ್ರನ್ನ ಯಾಕೆ ತರಬೇಕು? ಎದಕ್ಕೆ ತರಬೇಕು ಅಂತಂದರೆ, ಒಂದು ನಮ್ಮನ್ನ ಗುರ್ತಿಡಿದು ಮಾತಾಡಿಸ್ತಾರೆ, ಗುರ್ತಿಡಿದು ನಮ್ಮ ಹತ್ರ ಕರೆದು ಮಾತಾಡ್ತಾರೆ, ಒಳ್ಳೆ ಪ್ರೀತಿ ನಾಲ್ಕು ಮಾತಾಡ್ತಾರೆ. ಆ ಭಾವನೆಗೋಸ್ಕರ ಇವರು ಮಲ್ಲಣ್ಣವರು ಅಂದ್ರೆ ಸಮೇತ ಅವರೇನು ಸಣ್ಣವರು ಅಲ್ಲ, ಪ್ರಪಂಚದಾಗ ಅವರು ಈ ದಾವಣಗೆರೆ ಅವರು ಒಂದು ದೊಡ್ಡ ವ್ಯಕ್ತಿನೇ. ಅವ್ರ ಹತ್ರ ಹೋಗಬೇಕಾರೆ ಅವ್ರು ಹಿಂದಿರೋರು ಅಷ್ಟು ಪ್ರತಿಯೊಬ್ಬರು ಅವ್ರು ಇದ್ರೂ ಸಮೇತ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅದು ಒಂದು ನೋವು ಅಷ್ಟೇ. ನಮ್ಮದು ಕಷ್ಟ ಹೇಳ್ಕೊಳಕ್ಕೆ ಹೋಗ್ತೀವಿ, ಅವ್ರನ್ನ ಈ ಮಟ್ಟಕ್ಕೆ ನಾವೆಲ್ಲ ನಮ್ಮ ದಕ್ಷಿಣ ಭಾಗದೆಲ್ಲ ಕುತ್ಕೊಂಡು ನಮ್ಮ ಅಜ್ಜರ್ನ ಯಾರು ಶಂಕರಾಚಾರ್ಯನ ಈ ಮಟ್ಟಕ್ಕೆ ಕುಂದಿರಿಸಿದಾವೆ ಅಂದರೆ ನಮ್ಮ ಕಷ್ಟ ಕೇಳ್ತಾರಂತಂದು ಆ ಕಷ್ಟ ಕೇಳೋಕ್ಕೋಸ್ಕರ ಕುಂದಿರಿಸಿದ್ದೀವಿ. ಕಷ್ಟ ಹೇಳಕ್ಕೆ ಹೋದ್ರೆ ಜೊತೆಗಿರೋದು ಬಿಡ್ತಿಲ್ಲ. ಅಂದ್ರೆ ಇಲ್ಲಿ ಅಭ್ಯರ್ಥಿಗಳಿಗಿಂತ ಅಭ್ಯರ್ಥಿ ಹಿಂದ್ಗಡೆ ಇರ್ತಕ್ಕಂಥ ಹಿಂಬಾಲಕರು ಬಿಡ್ತಾ ಇಲ್ಲ. ಈ ಸಲ ಏನಾದ್ರೂ ಕಾಂಗ್ರೆಸ್ ಪಕ್ಷ ಸೋಲುಣಿತು ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಂದ ಅಲ್ಲ, ಅವ್ರು ಹಿಂದಿರ್ತಕ್ಕಂಥ ಹಿಂಬಾಲಕರು ಹೇಳ್ತಾ ಇದ್ದಾರೆ. ಇಂಡೈರೆಕ್ಟ್ ಇಲ್ಲ, ಡೈರೆಕ್ಟ್. ಯಾಕಂದ್ರೆ ಯಾಕಪ್ಪ ಈ ಮಾತಂತಂದ್ರೆ, ಅವರು ಏನು ನಡೀತು ಅಂತ ಇವ್ರು ಹೋಗಿ ತಿಳಿಸಿದ್ರೆ ತಾನೇ ಗೊತ್ತಾಗೋದು ಅವ್ರಿಗೆ. ಇವ್ರು ಅವರು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಸ್ಥಾನಕ್ಕೆ ಬಂದಾರ ಅಂದಮೇಲೆ ನಮ್ಮನ್ನೆಲ್ಲ ಗುರುತಿಸ್ಬೇಕು. ಅದೇನು ಗುರುತಿಲ್ಲ. ಅವ್ರ ಕೆಲಸ ಮುಗಿತಾ, ಕೈ ಮುಗಿದ್ರ, ಎಲ್ಲರಿಗೂ ಒಳ್ಳೇದು ಮಾಡಿದ್ರ, ಹೋದ್ರು. ಹಿಂಗೈತಿ, ಈ ಮಟ್ಟಕ್ಕೆ ಬಂದಿದ್ರು, ಈ ನಮ್ಮ ಕ್ಯಾನ್ವಾಸಲ್ಲಿ ಹಿಂಗೆ ಮಾಡಿದ್ರು, ಹಿಂಗಿಲ್ಲ ಅನ್ನೋದೆಲ್ಲ ತಿಳಿಸ್ಬೇಕು ಜೊತೆಗೆ ಬಂದಿರೋ ಕಾರ್ಯಕರ್ತರುಗಳು. ಅವೇನಿಲ್ಲ, ಅಂಥವೇನು ನಡೀತಿಲ್ಲ. ಯಾವುದೇ ಆಗಲಿ, 5ನೇ ವಾರ್ಡ್ ಆಗಲಿ, 45ನೇ ವಾರ್ಡ್ ಆಗಲಿ, ಈಗಿನ ಕಾರ್ಪೊರೇಟರ್ ಸಮೇತ ಕಾರ್ಪೊರೇಟರ್ ಫಸ್ಟ್ ಆಫ್ ಆಲ್ ಸರಿ ಇಲ್ಲ. ಯಾವುದೋ ವಿಚಾರಕ್ಕೆ ಬರ್ತಾರೆ, ಯಾವುದೋ ವಿಚಾರಕ್ಕೆ ಹೋಗ್ತಾರೆ. ಒಂದು ಏನಾದ್ರು ಹೇಳಿದ್ರೆ ಅವ್ರಿಗೆ ಹೇಳ್ಬೇಕು, ಸೀದಾ ಅಲ್ಲಿ ಹೋಗೋಕ್ಕಲ್ಲ, ದೊಡ್ಡವ್ರ ಹತ್ರ ಹೋಗೋಕ್ಕಲ್ಲ. ಇವ್ರು ಕಾರ್ಪೊರೇಟರ್ ಅಂತ ಎದಕ್ಕೆ ಮಾಡಿದ್ದಾರೆ ಅವ್ರು ಕಾರ್ಪೊರೇಟರ್ ಅಂತ? ಸಾರ್ವಜನಿಕರ ಕುಂದುಕೊರತೆಗಳನ್ನು ತಿಳಿಸ್ಲಿಕ್ಕೆ ಅವರು ತಿಳಿಸ್ತಿಲ್ಲ. ಅದನ್ನು ಯಾವಾಗ ಬರ್ತಾರೆ, ಯಾವಾಗ ಕಾಲಕ್ಕೆ ಮಾಡಿದ್ನ ಈಗ ಮಾಡಿದೆ, ನಾನು ಮಾಡಿದೆ. ಯಾರು ನೀನು ಮಾಡಿಲ್ಲ, ಸರ್ಕಾರ ಕೊಟ್ಟರೆ ದುಡ್ಡಿಂದನೇ ಮಾಡಿರೋದು. ನೀವು ನಿನ್ನ ಮನೆಯಿಂದ ಮಾಡಿಲ್ಲ. ಜನರು ಕಟ್ಟೋಕ್ಕಿಂತ ₹1 ಟ್ಯಾಕ್ಸ್ ಸಮೇತ ತಗೊಂಬಂದೆ ನೀವು ಮಾಡಿರೋದು. ನಿನ್ನ ಮನೆಯಿಂದ ನೀವು ಮಾಡಿಲ್ಲ. ನಿನ್ನ ಕಾರ್ಪೊರೇಟರ್ ಆಗಿ ನಿಲ್ಸಿದೆ ಅಂದಮೇಲೆ ದೊಡ್ಡವ್ರ ಹತ್ರ ಹೋಗಿ ಸ್ಪಂದಿಸಿ ನಮ್ಮ ಕಷ್ಟ ಹೇಳಿನ ಬೆಳಗ್ಗೆ ಹೇಳ್ತೀರ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನ ಕಾರ್ಪೊರೇಟ್ ಮಾಡಿರೋದು. ನೀವೇ ಈ ಥರ ಮಾಡಿದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಅದಕ್ಕೋಸ್ಕರ ನಮ್ಮ ಅಜಯ್ ಕುಮಾರ್ ಸರ್ ಅವರು ಹಾಗೂ ಯಶವಂತ್ ಜಾಧವ್ ಅವರು, ಪೈಲವ ಶಿವಣ್ಣವರು, ಇವರೆಲ್ಲರೂ ಮುಂದೆ ನಿಂತ್ಕೊಂಡು ನಮ್ಮ ದಾಸ್ ಕರಿಯಪ್ಪನವರಿಗೆ ದಯವಿಟ್ಟು ತಂದೆ ತರ್ತೀವನ್ನ ನಮ್ಮ ಬೆಂಬಲ ಇದೆ. ಏನಿದೆ ಅಂದರೆ, ಸೀನಪ್ಪನ ನಾವು ಗೆಲ್ಲಿಸ್ಬೇಕು, ನಮ್ಮ ದಾಸ್ಕರ್ ಸೀನಪ್ಪನವರ ಗೆಲ್ಲಿಸ್ಬೇಕು. ಅವ್ರನ್ನ ಗೆಲ್ಲಿಸಿದ್ರೆ ನಮ್ಮ ಗುರಿ. ನಮಗೆ 21ನೇ ವಾರ್ಡ್ ಒಂದೇ ವಾರ್ಡ್ ಅಲ್ಲ, ನಮಗೆ ಎಲ್ಲ ವಾರ್ಡಲ್ಲೂ ನಮಗೆ ಸ್ನೇಹಿತರಿದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ನಮ್ಮ ಅಕ್ಕ ತಂಗಿಯರಿದ್ದಾರೆ, ಆಮೇಲೆ ಗ್ರಾಮಾಂತರಗಳು ಇದ್ದಾರೆ. ಅನ್ಕೊಂಡಿರ್ಬೋದು ಇವ್ರು ಬರೀ 21ನೇ ವಾರ್ಡ್ನಾಗ ಅಷ್ಟೇ ಇವ್ರು ಸೀಮಿತ ಅನ್ಕೊಂಡು. ನಮ್ಮ ಓಟ್ ಬಂದ್ಬಿಟ್ಟು 21ನೇ ವಾರ್ಡ್ನಾಗ ಇರ್ಬೋದು. ನಮ್ಮ ಬೆಂಬಲ, ನಮ್ಮ ಸಹಕಾರ ಇತ್ತಲ್ಲ, ಎಲ್ಲ ವಾರ್ಡಲ್ಲೂ ಇದೆ. ಎಲ್ಲ ವಾರ್ಡಲ್ಲೂ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದರು, ನಮ್ಮ ಬಂಧು ಬಳಗ ಎಲ್ಲರೂ ಇದ್ದಾರೆ. ನಾವೆಲ್ಲ ಕಡೆಗೂ ಓಡಾಡಿ, ಎಲ್ಲ ವಾರ್ಡ್, ದಕ್ಷಿಣ ಭಾಗದಲ್ಲಿ ಎಷ್ಟು ವಾರ್ಡ್ ಇದ್ದಾವೆ ಅಲ್ಲೆಲ್ಲ ವಾರ್ಡ್ಗೂ ಓಡಾಡಿ ನಮ್ಮ ದಾಸ್ಕರ್ ಸೀನಪ್ಪನವರ ಈ ಸಲ ಮಾತ್ರ ಗೆಲ್ಲಿಸ್ತೀವಿ ಅಂತ ಶಪಥ ಮಾಡ್ತಾಯಿದ್ದೀನಿ. ಇದು ಆಗುತ್ತೆ. ಇದಿಷ್ಟು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಯುವಕರ ಮಾತು. ಏನು ಇವತ್ತು ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲಿಕ್ಕೆ ಅಥವಾ ಸೋಲಿಸಲಿಕ್ಕೆ ಅವರ ಬೆನ್ನ ಹಿಂದೆ ಇರ್ತಕ್ಕಂಥ ಶಕ್ತಿ ಅಂತ ಏನು ಯುವಕರು ಅಂತ ಏನಿದ್ದಾರೆ, ಅಥವಾ ರಾಜಕಾರಣಿಗಳ ಹಿಂದ್ಗಡೆ ಇರ್ತಕ್ಕಂಥ ಹಿಂಬಾಲಕರು ಅಂತ ಏನಿದ್ದಾರೆ, ಅವ್ರ ಕಡೆಯಿಂದಲೇ ನಮಗೆ ಮನಸ್ಸಿಗೆ ಬೇಜಾರಾಗಿದೆ. ಹಾಗಾಗಿ ನಾವು ಸಾಹುಕಾರರು ಅಂತಲೇ ಇವಾಗಲೂ ಅವ್ರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಇದು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮಸ್ಕಾರ.